ಕಣ್ ಭಾರತ ವೃಕ್ಷ ರಕ್ಷಾ ಬೆಂಗಳೂರು ತಂಡದಿಂದ ಅಜಯ್ ಮಾತಾಡ್ತಿದ್ದೀನಿ. ಅಣ್ಣಯ್ಯನ ಜೊತೆ ಇಂದಿನ ವೃಕ್ಷ ರಕ್ಷಾ ಕಾರ್ಯ. ಇಲ್ಲಿ ಕಾಣ್ಬೋದು, ಮನೆ ಕಟ್ಟೋರು, ಬಿಲ್ಡಿಂಗ್ ಕಟ್ಟೋರು, ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮರಗಳಿಗೆ ಬಾರ್ ಬೈಂಡಿಂಗು ಈ ರೀತಿ ಮಾಡ್ಕೊಳೋದ್ರಿಂದ ಈ ಮಳೆಗಳನ್ನು, ಈ ರಾಡುಗಳನ್ನು ಮರಕ್ಕೆ ಆಳವಾಗಿ ಹೊಡಿತಾರೆ. ಇದು ತುಂಬ ಕ್ರೌರ್ಯ. ಇದು ಈ ರೀತಿ ಮಾಡಬಾರ್ದು. ಸೊ ಇವರಿಗೆ ಇದಕ್ಕಾಗುವಂತಹ ಪರಿಣಾಮಗಳ ಬಗ್ಗೆ ತಿಳಿಸಿ ಇದನ್ನು ಇವತ್ತು ತೆರವುಗೊಳಿಸೋಂಥದ್ದು ಮಾಡ್ತಾಯಿದ್ದೀವಿ. ಎಲ್ಲೇ ಕಂಡಲ್ಲಿ ಈ ರೀತಿ ಕೃತ್ಯಗಳನ್ನ ನೀವು ಖಂಡಿಸ್ತಾ ಅವರಿಗೆ ಹೇಳ್ಬಿಟ್ಟು ತೆಗ್ಸೋಂಥದ್ದಾಗಬೇಕು. ನೋಡ್ಬೋದು ಇಲ್ಲಿ ಇದಕ್ಕೆ ಎಷ್ಟು ಹಿಂಸೆ ಆಗಿದೆ ಅಂದರೆ, ಬೋಲ್ನಾನ ಅಚ್ಚ ಕಾಮ್ ಕರ್ತಾ ಇಲ್ಲ, ಯಾವ ಬಂದ್ರೂ ಏನೂ ಮಾಡೋಕ್ಕಾಗಲ್ಲ, ತೆಗಿತಾ ಇರಬೇಕು. ಇನ್ನು ನಿಮ್ಗೆ ಆಗೋಂಥದ್ದು 10,000 ರೂಪಾಯಿ ದಂಡ ತಪ್ಪಿಸ್ತಾ ಇದ್ದೀವಿ. ಕೊಡು ಹಲೋ ಸರ್, ನೀವು ಮನೆಗಳು ಕಟ್ಟಿ ಬೇಡ ಅಂತಲ್ಲ, ಈ ಮನೆ ಅಲ್ಲಿ ಸುತ್ತಮುತ್ತ ಇರೋ ಮರಗಳಿಗೆ ಬಾರ್ ಬೈಂಡಿಂಗ್ ಅವರೆಲ್ಲ ಈ ರೀತಿ ರಾಡ್ಗಳನ್ನ ಹೊಡೆಯೋದು ಎಷ್ಟು ಸರಿ ಸರ್? ಇದನ್ನು ನೀವು ಹೇಳ್ಬೋದಲ್ವಾ? ಈ ಬಾರ್ ಬೈಂಡಿಂಗ್ ರಾಡ್ಗಳನ್ನ ಅಷ್ಟು ಹೊಡೆದಿದ್ದಾರೆ. ಆ ಮರಗಳಾದ್ರೂ ಬದುಕೋದಾದ್ರೂ ಹೆಂಗೆ? ಬೆಸ್ಕಾಂ ಅವ್ರು ನೋಡಿದ್ರೆ ಮೇಲೆ ಕಟ್ ಮಾಡ್ತಾರೆ, ಕೇಬಲ್ ಅವರು ಒಳಗಡೆ ನೆಲ ಬಗೀತಾರೆ, ರಸ್ತೆಗೆ ಕೊಂಬೆಗಳು ಬಂದು ಅಂತ ಕಟ್ ಮಾಡ್ತಾರೆ. ಈ ರೀತಿ ಆದಾಗ ಈ ಮನೆಗಳು ಕಟ್ಬೇಕಾದ್ರೂ ಈ ರೀತಿ ಮಳೆಗಳು ನೋಡಿದ್ರು ಎಷ್ಟು ಸರಿ? ಮರಗಳು ಬದುಕೋದು ಬೇಡವಾ? ಇದಕ್ಕೆ BBMP ಸರ್ಕ್ಯುಲರ್ ಪ್ರಕಾರ 10,000 ದಂಡ ಇದೆ, 1 ವರ್ಷ ಜೈಲು ಶಿಕ್ಷೆ ಇದೆ. ಈ ರೀತಿ ಮರಗಳ ಮೇಲೆ ಕ್ರೌರ್ಯಗಳು ತಪ್ಪಿಸ್ಬೇಕು. ಅಖಂಡ ಭಾರತ ವೃಕ್ಷ ರಕ್ಷಾ ಬೆಂಗಳೂರು ತಂಡದಿಂದ ಈಗ ಇದನ್ನು ತೆರವುಗೊಳಿಸೋದಂಥದ್ದು ಆಗುತ್ತೆ. ಮತ್ತು ಈ ರೀತಿನ ಕ್ರೌರ್ಯಗಳನ್ನ ತಪ್ಪಿಸಿ ನೀವು ಈ ಮರಕ್ಕೆ ಬಂದು ಆಮೇಲೆ ಸ್ವಲ್ಪ ಬೆಲ್ಲ ಉಪ್ಪು ಹಾಕ್ಬಿಟ್ಟು ಮರಕ್ಕೆ ಆಗಿರ್ತಕ್ಕಂಥ ನೋವನ್ನು ಕಡಿಮೆ ಮಾಡಿ. ಏನಂತ ಇನ್ನೂ ತೆಗಿಲಿಲ್ವೇನದು? ತರ್ಸೋ ಅದು ಬರ್ತಾ ಇಲ್ಲ. ಅದು ಇದು ಈ ಥರ ಕ್ಲಿಪ್ ಬರುತ್ತೆ, ಈ ಥರ ಅದನ್ನ ಹಾಕಿ ಅವ್ನಿಗೆ ಹೇಳ, ಅವ್ನಿಗೆ ಆ ಸುತ್ತಿಗೆ ತೊಗೊಂಬ ಅಂತ ಹೇಳ ನಿಮ್ಮ ಹುಡುಗನಿಗೆ. ಹತೋಡಿ ಮುರಿದೇ ಹೋಗ್ಬಿಡುತ್ತೆ ಅಜಯ್, ಒಳಗಡೆ ಬೆಂಡ ಇದೆ. ಮತ್ತು ಇದೆಲ್ಲ ಎಷ್ಟು ಹಾಳ ಹೊಡೆದಿದ್ದಾರೆ ಅಂದರೆ ನೋಡು. ಬರುತ್ತೆ ತಿಳ ಅವ್ನು ತೊಂಬರಕ್ಕೆ ನಾನು ಅದನ್ನ ಬೆಂಡ್ ಮಾಡ್ಬೇಕಾಯ್ತು ಅಜಯ್. ಆ ರಾಡ್ ಒಂದು ಸೈಡ್ ಬೆಂಡ್ ಮಾಡಿಬಿಟ್ಟು ಟ್ರೈ ಮಾಡು. ಈಗ ರಾಡ್ನೇ ಬೆಂಡ್ ಮಾಡ್ಬಿಟ್ಟು ಒಂದು ಸೈಡ್ಗೆ ಹೇಳ್ತೀವಿ, ಸುತ್ತಿಗೆ ಹೊಡೆದ್ಬಿಟ್ಟು ಆಮೇಲೆ ಬೇಕಾ ಎಲ್ಲಿ ಬಂದು ಹಂಗೆ ಬರಲ್ಲ ಅದು. ನೋಡಿ ಯಾವ ರೀತಿ ಹೊಡೆದಿದ್ದಾರೆ ಪೂರ್ತಿ. ಎಷ್ಟು ಟ್ರೈ ಮಾಡಿದ್ರು ಕೂಡ ಬರ್ತಾನೆ ಇಲ್ಲ. ಅದೇ ನಮ್ಮ ಮನುಷ್ಯನಿಗೆ ಒಂದು ಸಣ್ಣ ಮುಳ್ಳು ಚುಚ್ಕೊಂಡ್ಬಿಟ್ರೆ ತಡ್ಕೊಳಕ್ಕಾಗಲ್ಲ, ವಿಲ್ಲ ಅಂತ ಒದ್ದಾಡ್ಬಿಡ್ತೀವಿ. ಆದರೆ ಈ ಮರಕ್ಕೆ ಇಷ್ಟು ದೊಡ್ಡ ಮೊಳೆಗಳನ್ನು ಹೊಡೆದಿದ್ದಾರೆ. ಸ್ವಲ್ಪ ಮಾನವೀಯತೆಗಳು ಇರಬೇಕು. ಬಂದ ಮುರಿದೋಯ್ತಾ? ಬಂದ ಇದು ಮುರಿದೋಗ್ಬಿಡುತ್ತೆ ಅಜಯ್, ಮುರಿದೋಗುತ್ತೆ ಅಜಯ್, ಮುರಿದೋಗುತ್ತೆ ಅನ್ಸಿದ್ದು. ಹಾಕು ಬರ್ತಾ ಇದೆ. ಕೆಳಗಡೆ ಹಾಕಿಲ್ಲ ಅಂದ್ರೆ ನೋಡೋಣ. ಕೆಳಗಡೆ ಎತ್ತು ಮೇಲೆ ಎತ್ತು, ಕೆಳಗಡೆ ಮೇಲೆ ಎತ್ತು. ಅದಕ್ಕೆ ಸಪೋರ್ಟ್ ಬೇಕಾ ನೋಡ. ಈಗ ತಗೋಗಿ ನೋಡೋಣ. ಈಗ ಬರಲಿ ಬಿಡ್ಬೇಡ, ಮುರಿದಾಕ್ ಬೇಡ. ಯಾವುದೇ ಕಾರಣಕ್ಕೂ ಮುರಿಯಲ್ಲ, ಅದು ಲೂಸ್ ಅಷ್ಟಕ್ಕೆ ಬಂತು ಒಳಗಡೆ.